ರಾತ್ರಿ ಸಮಯ 11:55. ಮಳೆ ಸುರಿಯುತ್ತಿತ್ತು. ನಗರದ ಕೊನೆಯ ರೈಲು ನಿಲ್ದಾಣದಲ್ಲಿ ಒಬ್ಬನೇ ಯುವಕ ನಿಂತಿದ್ದ. ಅವನ ಹೆಸರು ಅರ್ಜುನ್. ಪ್ಲಾಟ್ಫಾರಂ ಮೇಲೆ ಯಾರೂ ಇರಲಿಲ್ಲ. ಹಳೆಯ ಲೌಡ್ ಸ್ಪೀಕರ್ನಲ್ಲಿ ತುಸು ಗದ್ದಲದ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಕೊನೆಯ ರೈಲು 12:05ಕ್ಕೆ ಆಗಮಿಸುತ್ತದೆ ಎಂದು ಪ್ರಕಟಣೆ ಕೇಳಿಸಿತು. ಅರ್ಜುನ್ ಮನಸ್ಸಿನಲ್ಲಿ ಭಾರ. ಅವನ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ನಡೆಯುತ್ತಿತ್ತು. ಉದ್ಯೋಗ ಕಳೆದುಕೊಂಡಿದ್ದ, ಸ್ನೇಹಿತರು ದೂರವಾಗಿದ್ದರು, ಮನೆಯವರ ನಿರೀಕ್ಷೆಗಳನ್ನು ಪೂರೈಸಲಾಗಲಿಲ್ಲ. ಇದೇ ನನ್ನ ಜೀವನದ ಕೊನೆಯ ನಿಲ್ದಾಣವೋ ಎಂದು ಆತ ಯೋಚಿಸಿದ. ಅಷ್ಟರಲ್ಲಿ ಒಂದು ವೃದ್ಧ ರೈಲು ಸಿಬ್ಬಂದಿ ಅವನ ಬಳಿ ಬಂದು ಕೂತ. ಮಗ, ಏಕೆ ಇಷ್ಟು ದುಃಖ ಎಂದು ಕೇಳಿದ. ಅರ್ಜುನ್ ನಿಧಾನವಾಗಿ ತನ್ನ ಕತೆ ಹೇಳಿದ. ವೃದ್ಧನು ಮುದ್ದಾಗಿ ನಕ್ಕು ಹೇಳಿದ, ಈ ನಿಲ್ದಾಣ ಕೊನೆಯದು ಅಲ್ಲ, ಇದು ಒಂದು ತಾತ್ಕಾಲಿಕ ನಿಲ್ದಾಣ ಮಾತ್ರ. ರೈಲು ಜೀವನದಂತೆ. ಕೆಲವು ಸ್ಟೇಷನ್ಗಳು ಕಷ್ಟ ಕೊಡುತ್ತವೆ, ಕೆಲವು ಸಂತೋಷ. ಆದರೆ ರೈಲು ನಿಲ್ಲೋದಿಲ್ಲ, ಮುಂದಕ್ಕೆ ಹೋಗುತ್ತಲೇ ಇರುತ್ತದೆ. ಅರ್ಜುನ್ ಆಶ್ಚರ್ಯದಿಂದ ಕೇಳಿದ, ಆದರೆ ನಾನು ಏನು ಮಾಡಲಿ? ವೃದ್ಧನು ದೂರದಲ್ಲಿ ಕಾಣಿಸುತ್ತಿದ್ದ ರೈಲಿನ ಬೆಳಕನ್ನು ತೋರಿಸಿ ಹೇಳಿದ, ಆ ಬೆಳಕು ನೋಡುತ್ತೀಯಾ? ಅದು ಆಶೆ. ನೀನು ಈ ರೈಲಿಗೆ ಹತ್ತಿದರೆ ಹೊಸ ಅವಕಾಶಗಳತ್ತ ಹೋಗಬಹುದು. ಆದರೆ ಇಲ್ಲೇ ನಿಂತರೆ ಜೀವನ ನಿಲ್ಲುತ್ತದೆ. ಸಮಯ 12:05. ರೈಲು ಹಾರ್ನ್ ಮೊಳಗಿತು. ಗಾಳಿ ತೀವ್ರವಾಗಿ ಬೀಸಿತು. ಮಳೆ ಹನಿಗಳು ಮುಖಕ್ಕೆ ಬಿದ್ದವು. ಅರ್ಜುನ್ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚಿಸಿದ. ಇದು ನನ್ನ ಕೊನೆಯ ನಿಲ್ದಾಣ ಅಲ್ಲ, ಇದು ಹೊಸ ಆರಂಭ. ಅವನು ಧೈರ್ಯವಾಗಿ ರೈಲಿಗೆ ಹತ್ತಿದ. ರೈಲು ನಿಧಾನವಾಗಿ ಮುಂದೆ ಸಾಗಿತು. ನಿಲ್ದಾಣ ಹಿಂಬದಿಗೆ ಸರಿಯಿತು. ಹೊಸ ದಾರಿ, ಹೊಸ ಬೆಳಕು, ಹೊಸ ಬದುಕು ಅವನ ಮುಂದೆ ತೆರೆದಿತ್ತು. ಪ್ರತಿ ಹಂತ್ಯವೂ ಒಂದು ಹೊಸ ಆರಂಭಕ್ಕೆ ದಾರಿ ತೋರಿಸುತ್ತದೆ. ಜೀವನದಲ್ಲಿ ಕೊನೆಯ ನಿಲ್ದಾಣ ಅನ್ನೋದೇ ಇಲ್ಲ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.